ನಮ್ಮೂರ ಬನ್ನಿ ಮಹೋತ್ಸವ ಆಲ್ರೆಡಿ 4 ಗಂಟೆ ಆಗಿತ್ತು. ನಾನು ಅದಕ್ಕೆ ದೇವಸ್ಥಾನ ಹತ್ರ ಹೋಗೋಣ ಅಂತ ಹೊರಟಿದ್ದೆ. ನಮ್ಮ ಚಿಕ್ಕಪ್ಪರೆಲ್ಲ ಇವಾಗ ಬರ್ತಾ ಇದಾರೆ ತೋಟದ ಪೂಜೆ ಮುಗಿಸ್ಕೊಂಡು. ಸೀದಾ ನಾನು ದೇವಸ್ಥಾನ ಹತ್ರ ಬಂದೆ. ಇಲ್ಲಿ ನೋಡಿದ್ರೆ ನಮ್ಮ ಚೇತಣ್ಣ ಪಲ್ಲಕ್ಕಿ ರೆಡಿ ಮಾಡ್ತಾ ಇದ್ದ. ಹಂಗೆ ನಮ್ಮ ನಾಗಣ್ಣನು ಕೂಡ ಬಂದ ಪಲ್ಲಕ್ಕಿ ರೆಡಿ ಮಾಡಕ್ಕೆ. ನಾಗಣ್ಣಗೆ ಹೆಲ್ಪ್ ಮಾಡ್ತಾ ಇದ್ರು ಇವರೆಲ್ಲ. ಹಂಗೆ ನಮ್ಮ ಬಿಜೆಪಿ ಬಸವರಾಜಣ್ಣವ್ರು ಕೂಡ ಬಂದ್ರು. ಇದು ನಮ್ಮ ವೇದ ಅವರಿಗೆ ಕೊಡುಗೆ ಕೊಡ್ತಾ ಇದಾರೆ ನಮ್ಮ ಬಸವರಾಜಣ್ಣವರು. ಹಂಗೆ ರವಿಯಣ್ಣನು ಕೂಡ ಬಂತು. ಇವರು ಅತಿ ಹೆಚ್ಚು ಹಾಲು ಹಾಕ್ತಾರೆ. ಹಂಗೆ ನಮ್ಮೂರಲ್ಲಿ ಇನ್ನೂ ಸಾಕಷ್ಟು ಜನ ಕೂಡ ಇದ್ದಾರೆ. ಸೀದಾ ನಾನು ಹಂಗೆ ದೇವಸ್ಥಾನ ಒಳಗೋದೆ. ಇಲ್ಲಿ ಭಜನೆ ಕೂಡ ನಡೀತಾ ಇತ್ತು. ಹಂಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಪಲ್ಲಕ್ಕಿ ರೆಡಿ ಮಾಡಕ್ ಕೂಡ ಬಂದ್ರು. ಹೊಂಬಡ್ದಿರೋ ವಿಡಿಯೋನೆಲ್ಲ ನಾನು ಹಾಕಿಲ್ಲ. ನಾನು ಹಂಗೆ ದೇವಸ್ಥಾನ ಹತ್ರ ಹೋದೆ. ನಮ್ಮೂರಲ್ಲಿ ತಿಂಡಿ ಯೋಜನೆ ಮಾಡ್ತಾ ಇದ್ರು. ಹಂಗೆ ನಮ್ಮ ದೇವ್ರ ಊರ್ನೆಲ್ಲ ಊರಾಡಿ ದೇವಸ್ಥಾನ ಹತ್ರ ಬಂತು. ಬಸವಣ್ಣನ ಮೇಲೆ ಚೂರು ಪ್ರೀತಿ ಜಾಸ್ತಿ ಇರೋದ್ರಿಂದ ನಮ್ಮ ಅಣ್ಣ ಹೋಗಿ ಹೂವಿನಾರ ಹಾಕಿದ. ಹಂಗೆ ನಮ್ಮ ರಂಗ ಮತ್ತೆ ನಮ್ಮ ಶಶಿ ತಿಂಡಿ ತಗೊಂಡ್ ಬಂದ್ರು. ಹಂಗೆ ರಾಕಣ್ಣ ಮತ್ತೆ ಸದ್ಮಾಮ ಬಂದು ವ್ಲಾಗ್ ಬಗ್ಗೆ ಚೂರು ಮಾತಾಡ್ತಾ ಇದ್ರು. ಹಂಗೆ ಅಲ್ಲಿ ಇರ್ತಕ್ಕಂಥವ್ರಿಗೆ ನಾನು ತಿಂಡಿ ಬಡ್ಸಕ್ ಶುರು ಮಾಡಿದೆ. ಹಂಗೆ ನಮ್ಮ ನಂದೀಶನ ಕೂಡ ನಿನ್ನೆ ಬನ್ನಿ ಮಹೋತ್ಸವದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದ. ಇದೇ ರೀತಿ ಯಶವಂತ ಆಗಲಿ, ಹೇಮಂತ್ ಆಗಲಿ, ಹರ್ಷ ಆಗಲಿ ಸಾಕಷ್ಟು ನಮ್ಮೂರಿನ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದಾರೆ. ಅದನ್ನೆಲ್ಲ ನಮ್ಮ ಸೊಗರು ಅಂತ ಒಂದು ಅಕೌಂಟ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅದನ್ನ ಫಾಲೋ ಮಾಡ್ಕೊಳ್ಳಿ, ಅದರಲ್ಲಿ ಹಾಕಿದ್ದಾರೆ. ಇದಾಗಿತ್ತು ನಮ್ಮೂರ ಬನ್ನಿ ಮಹೋತ್ಸವ.